ನಾವು ಪ್ರತಿ ಬಾರಿ ಸುಳೆಬಾವಿ ಮಹಾಲಕ್ಷ್ಮಿಯ ಒಂದು ಆಶೀರ್ವಾದವನ್ನು ಪಡೆದು ಹಟ್ಟಿಬಳಿ ವೀರಭದ್ರೇಶ್ವರನ ಆಶೀರ್ವಾದವನ್ನು ಪಡೆದು ಫಾರ್ಮ್ನ ತುಂಬಿ ನಾವು ಯಾವ ರೀತಿ ಪ್ರತಿ ನಮ್ಮ ಇಲೆಕ್ಷನ್ಗೂ ಮುಂಚೆ ದೇವರುಗಳನ್ನ ಹರಸ್ಕೊಳ್ತಾ ಇದ್ವಿ, ಆ ರೀತಿ ಇವತ್ತು ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಎಲ್ಲ ಮಠಾಧೀಶರನ್ನು, ಗುರು ವೃಂದಗಳನ್ನು ಮನೆಗೆ ಕರೆದು ಅವ್ರ ಪಾದ ಪೂಜೆ ಮಾಡಿ ಒಂದು ಆಶೀರ್ವಾದವನ್ನು ಪಡೆದು ವಿಜಯಕ್ಕೆ ವಿನಾಯಕನ ಇನ್ಮೇಲೆ ಹಿಂಡಲಿಗ ಗಣಪತಿಯನ್ನು ಪೂಜೆ ಮಾಡಿ ನಮ್ಮ ಯಾತ್ರೆಯನ್ನು ನಾವು ಶುಭಾರಂಭ ಮಾಡ್ತೀವಿ. ಆ ಸಂಕಲ್ಪವನ್ನು ಇಟ್ಟುಕೊಂಡೇ ನಾವು ಮಾಡ್ತಾ ಇರೋದು. ವಿಜಯ ಯಾತ್ರೆಯ ಸಂಕಲ್ಪದ ಶುಭಾರಂಭವನ್ನು ಇವತ್ತು ಮಾಡಿದ್ದೀವಿ. ನಮ್ಮ ರಾಜ್ಯದ DCM ಅವರಾದಂಥ ಡೆಪ್ಟಿ CM ಅವರಾದಂಥ DK ಶಿವಕುಮಾರ್ ಅವರು ಇರ್ತಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು, ಲಕ್ಷ್ಮಣ್ ಸವದಿ ಅವರು, ಪ್ರಕಾಶ್ ಹುಕ್ಕೇರಿ ಅವರು, ಅಶೋಕ್ ಪಟ್ಟಣ್ ಅವರು, ಮಹಾಂತೇಶ್ ಕೌಸಲ್ಗಿ ಅವರು, ವಿಶ್ವಾಸ್ ವೈದ್ಯ ಅವರು, ರಾಜು ಕಾಗೆ, ಎಲ್ಲ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು, ಜೊತೆಯಲ್ಲಿ ಮಹಾರಾಷ್ಟ್ರದಿಂದ ಶಾಸಕರಾದಂಥ ಧೀರಜ್ ದೇಶ್ಮುಖ್ ಅವರು ಬರ್ತಾಯಿದ್ದಾರೆ. ಬಹಳಷ್ಟು ಪಾಸಿಟಿವ್ ಇದೆ. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ನಾವು ಬಹಳಷ್ಟು ಪಾಸಿಟಿವ್ ಇದ್ದೀವಿ ಅಂತ ಮೊದಲನೇ ದಿನದಿಂದನೂ ಹೇಳ್ತಾ ಇದ್ದೀನಿ. 2 ಲಕ್ಷ ಅಂತರದಿಂದ ಈ ಬಾರಿ ಬೆಳಗಾವಿ ಲೋಕಸಭೆಯ ಅಭ್ಯರ್ಥಿಯಾದಂಥ ಮೃಣಾಲ್ ಹೆಬ್ಬಾಳ್ಕರ್ ಗೆಲ್ತಾನೆ. ಸಾಕಷ್ಟು ಜನ ಸ್ವಯಂ ಪ್ರೇರಿತವಾಗಿ ಬರ್ತಾ ಇದ್ದಾರೆ. ಹೌದು, ಇಡೀ ಜಿಲ್ಲೆಯಾದ್ಯಂತ ಜನ ಬರ್ತಾ ಇದ್ದಾರೆ. ಬೇರೆ ಜಿಲ್ಲೆಯಿಂದ ಕೂಡ ನಮ್ಮ ಒಂದು ಏನು ಹೇಳ್ತಾರೆ ವೆಲ್ ವಿಷರ್ಗಳು ಬರ್ತಾ ಇದ್ದಾರೆ. ಏನು ಹೇಳ್ತೀರಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ? ಬೆಳಗಾವಿ ಜಿಲ್ಲೆಯ ಮನೆಯ ಮಗನಿಗೆ ಆಶೀರ್ವಾದ ಮಾಡಿ ಬೆಳಗಾವಿ ಸ್ವಾಭಿಮಾನ, ಬೆಳಗಾವಿಯನ್ನು ಬೆಳೆಸೋಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಅಭಿವೃದ್ಧಿಯ ಮಾಡೋಣ ಅಂತ ಹೇಳ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.